ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಬೆಟಾಡಿನ್ ಒಂದು ಗಾರ್ಗಲ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಬೆಟಾಡಿನ್ ಗಾರ್ಗಲ್. ಸೊ ಇದರ ಒಂದು ಪ್ಯಾಕೇಜಿಂಗ್ ಕೆಪಾಸಿಟಿ ಬಂದುಬಿಟ್ಟು ಇದರ ಬಾಟಲ್ ಸೈಜ್ ಬಂದುಬಿಟ್ಟು ನಿಮಗೊಂದು 50 ml ನಿಮಗೆ $153 ಸಿಗುತ್ತೆ. ಸೊ ಇದಕ್ಕಿಂತ ಕೂಡ ದೊಡ್ಡದು ಸಿಗುತ್ತೆ ನಿಮಗೆ, ಅದು ಕೂಡ ಅವೈಲೇಬಲ್ ಇದೆ. ಸೊ ನಿಮ್ಗೆ ಸಣ್ಣದು ಬೇಕಾದ್ರೆ ಸಣ್ಣದು ತೆಗೆದುಕೊಳ್ಬೋದು, ಇಲ್ಲ ಅಂತಂದ್ರೆ ದೊಡ್ಡದು ತೆಗೆದುಕೊಳ್ಬೋದು. ಸೊ ಇದರಲ್ಲಿರುವಂಥ ಒಂದು ಕಂಟೆಂಟ್ ಮಾಲಿಕ್ಯೂಲ್ ನೇಮ್ ನಾವು ನೋಡೋದಾದ್ರೆ ಸ್ನೇಹಿತರೆ, ಪೌಡಿನ್ ಐಡಿನ್ 2% ಇರುತ್ತೆ. ಸೊ ಇಥನಾಲ್ 8.38% ವ್ಯಾಲ್ಯೂಮ್ ಬೈ ವ್ಯಾಲ್ಯೂಮ್ ಇರುತ್ತೆ. ಸೊ ಇದರ ಒಂದು ಮಾಲಿಕ್ಯೂಲ್ ನೇಮ್ ಆಗಿರುತ್ತೆ ಪೌಡಿನ್ ಐಡಿನ್ 2%. ಜರ್ಮಿಸೈಡ್ ಗಾರ್ಗಲಿಂಗ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಈ ಒಂದು ಹೇಳುವಂಥ ಈ ಒಂದು ಮೆಡಿಸಿನ್ ಇದೆಯಲ್ಲ, ಸೊ ಗಾರ್ಗಲಿಂಗ್ ಮಾಡೋಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಮತ್ತು ಮಿಂಟ್ ಫ್ಲೇವರ್ ಇರುತ್ತೆ ಈ ಒಂದು ಬೆಟಾಡಿನ್ ಗಾರ್ಗಲ್ ಬಂದುಬಿಟ್ಟು. ಮತ್ತು ಇದರ ಒಂದು ತಯಾರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು GS ಫಾರ್ಮಾ ಬ್ಯೂಟರ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತು. ಮತ್ತು ಇದರ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ವಿನ್ ಮೆಡಿಕೇರ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ಮಾರ್ಕೆಟಿಂಗ್ ಮಾಡ್ತು. ಸೊ ನಿಮ್ಗೆ ನೋಡ್ಲಿಕ್ಕೆ ಈ ರೀತಿ ಸಿಗುತ್ತೆ. ಮ್ಯಾಗೆ ಒಂದು ಕ್ಯಾಪ್ ಸಹ ಇರುತ್ತೆ. ಸೊ ಈ ಒಂದು ಕ್ಯಾಪ್ ಸಹ ಕೊಟ್ಟಿರ್ತಾರೆ. ಅಂತಂದ್ರೆ ಅಂದರೆ ನೀವು ಎಷ್ಟು ML ಡಾಕ್ಟರ್ ಡೋಸೇಜನ್ನು ಹೇಳಿರ್ತಾರಲ್ಲ, ಸೊ ಎಷ್ಟು ML ತೆಗೆದುಕೊಳ್ಬೇಕಪ್ಪ ಅಂತ. ಸೊ ಆ ಒಂದು ನಿಮಗೆ ಯೂಸ್ ಆಗಲಿಕ್ಕೆ ನಿಮ್ಮ ರೆಗ್ಯುಲರ್ ಅಂದರೆ ನೀವು ಯೂಸ್ ಮಾಡಲಿಕ್ಕೆ ಈ ಒಂದು ಕ್ಯಾಪ್ ಕೂಡ ಒಂದು ಕೊಟ್ಟಿರ್ತಾರೆ. ಸೊ ಅದು ಬೆಸ್ಟ್ ವಿಷಯ ಅಂತ ಹೇಳ್ತೇನೆ ಈ ಒಂದು ಪ್ರಾಡಕ್ಟ್ನಲ್ಲಿ ಬೆಟಾಡಿನ್ ಗಾರ್ಗಲಲ್ಲಿ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸ್ ಬಂದುಬಿಟ್ಟು ಸ್ನೇಹಿತರೆ, ಈ ಒಂದು ಬೆಟಾಡಿನ್ ಗಾರ್ಗಲ್ ಅಂತಂದರೆ ಈ ಪೌಡಿನ್ ಐಡಿನ್ ನಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಹೇಳ್ತೇನೆ. ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲ ಕಡೆ ಯೂಸ್ ಮಾಡಿರ್ತಾರೆ ಪೌಡಿನ್ ಐಡಿನ. ಸೊ ಈ ಪೌಡಿನ್ ಐಡಿನ್ ಬಂದುಬಿಟ್ಟು ಒಂದು ಡಿಸ್ಇನ್ಫೆಕ್ಟಿಂಗ್ ಕೆಲಸ ಮಾಡುತ್ತೆ, ಜರ್ಮಿಸೈಡ್ಸ್ ಆಗಿ ಕೆಲಸ ಮಾಡುತ್ತೆ, ಮತ್ತು ಆ್ಯಂಟಿಸೆಪ್ಟಿಕ್ ಆಗಿಯೂ ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ಏನಾಯಿತು ಗಾರ್ಗಲಿಂಗ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಇದು ಮೌತಿಗೆ ಜಾಸ್ತಿ ಮೌತ್ ಈ ಓರಲ್ ಯೂಸಿಗೆ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಮೌತ್ ವಾಶ್ ಮಾಡ್ಲಿಕ್ಕೆ ಸಹ ಈ ಒಂದು ಬೆಟಾಡಿನ್ ಗಾರ್ಗಲನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಈ ಒಂದು ಮೌತ್ ಇನ್ಫೆಕ್ಷನ್ ಆದಾಗೂ ಸಹ ಈ ಒಂದು ಬೆಟಾಡಿನ್ ಗಾರ್ಗಲನ್ನು ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನು ಕೇಸ್ ಏನಾದರೂ ಒಂದು ಗಿಂಗಿವಿಟೀಸ್ ಆಗ್ತಿರ್ತಾರೆ, ಇನ್ ಕೇಸ್ ಈ ಸರ್ಜರಿ ಓರಲ್ ಸರ್ಜರಿ ಆಗಿರ್ತದೆ ಮತ್ತು ಡೆಂಟಲ್ ಸರ್ಜರಿ ಆಗಿರ್ತದೆ, ಆ ಟೈಮಲ್ಲಿ ಏನಾಗಿರ್ತಾವಪ್ಪ ಅಂತಂದ್ರೆ ಏನಾದರೂ ಒಂದು ಇನ್ಫೆಕ್ಷನ್ ಆಗಿರ್ತದೆ ಮೌತಲ್ಲಿ, ಅಂಥ ಸಂದರ್ಭದಲ್ಲಿ ಈ ಒಂದು ಬೆಟಾಡಿನ್ ಗಾರ್ಗಲನ್ನ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಇದನ್ನು ಬೆಟಾಡಿನ್ ಗಾರ್ಗಲನ್ನ ಯಾವ ರೀತಿ ಇದನ್ನು ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ, ಇದನ್ನು ಡಾಕ್ಟ್ರ್ ಯಾವ ರೀತಿ ಹೇಳ್ತಾರೆ ಅದನ್ನು ಕಂಡೀಷನ್ ಮೇಲೆ ಏನು ಮಾಡ್ಬೇಕಂತಂದ್ರೆ ಆ ಒಂದು ಈ ಒಂದು ಬೆಟಾಡಿನ್ ಗಾರ್ಗಲನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಅಂದರೆ ಇದನ್ನು ಡೈರೆಕ್ಟಾಗಿ ನಾವು ಯೂಸ್ ಮಾಡಲಿಕ್ಕೆ ಬರೋಂಗಿಲ್ಲ. ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ನೀವು ಎಷ್ಟು ಪ್ರಮಾಣ 5 ml ಅವ್ರು ಇನ್ ಕೇಸ್ 5 ml ನೀವು ಬೆಳಿಗ್ಗೆ ರಾತ್ರಿ ತೆಗೆದುಕೊಳ್ಳೋಕೆ ಹೇಳಿದ್ರೆ ನೀವು 5 ml ವಾಟ್ರನ್ನ ಆ್ಯಡ್ ಮಾಡಬೇಕಾಗತ್ತೆ. 5 ml ಈ ಒಂದು ಪೌಡಿನ್ ಐಡಿನ್ ಗಾರ್ಗಲ್ ಬೆಟಾಡಿನ್ ಗಾರ್ಗಲನ್ನು ಅದ್ರ ಜೊತೆಗೆ ಏನು ಮಾಡ್ಬೇಕಂತಂದ್ರೆ ಈ ಒಂದು ವಾಟರ್ನ ನೀವು ಮಿಕ್ಸ್ ಮಾಡಿಕೊಂಡು ಸೊ ನೀವು ಗಾರ್ಗಲಿಂಗ್ ಮಾಡಬೇಕಾಗತ್ತೆ. ಸುಮಾರು ಒಂದು 30 ಸೆಕೆಂಡ್ಗಳ ಕಾಲ ಈ ರೀತಿ ಗಾರ್ಗಲ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಸೊ ಇನ್ಫೆಕ್ಷನ್ ಏನಾದರೂ ಕಡಿಮೆ ಆಗ್ತದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತು ಈ ಗಾರ್ಗಲ್ ಬಂದುಬಿಟ್ಟು ನಿಮ್ಗೆ ಅಂದರೆ ಈ 14 days ಲಾಸ್ಟ್ ಅಲ್ಲಿ ಮಟನ್ 14 days ಮಟನ್ ಈ ಒಂದು ಗಾರ್ಗಲ್ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇದರ ಒಂದು ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು ನಾವು 30°C ಒಳಗಡೆ ಈ ಒಂದು ಸಿರಪ್ಪನ್ನು ಈ ಒಂದು ಬೆಟಾಡಿನ್ ಗಾರ್ಗಲನ್ನ ನೀವು ಇಡಬೇಕಾಗತ್ತೆ. ಮತ್ತು ಲೈಟಿಂದ ದೂರ ಇಡ್ರಿ ಈ ಒಂದು ಪ್ರಾಡಕ್ಟನ್ನ. ಮತ್ತು ಸೇಫ್ಟಿ ಅಡ್ವೈಸ್ ನಾವು ಪ್ರಿಕಾಷನ್ಸ್ ತೆಗೆದುಕೊಳ್ಳೋದ್ರೆ ಇನ್ ಕೇಸ್ ನಿಮಗೆ ಏನಾದರೂ ಒಂದು ಡಿಸೀಸ್ ಇತ್ತು, ಕಿಡ್ನಿ, ಸೊ BP, ಶುಗರ್, ಮತ್ತು ಏನಾದರೂ ಪ್ರೆಗ್ನೆನ್ಸಿ ಮಾಡ್ತಾಯಿದ್ರೆ ಸೊ ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೇಕು, ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಈ ಒಂದು ಬೆಟಾಡಿನ್ ಗಾರ್ಗಲನ್ನ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಈ ಒಂದು ಗಾರ್ಗಲಿಂಗ್ ಬಂದುಬಿಟ್ಟು ಸೊ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಸೊ ನೀವು ಡೈರೆಕ್ಟಾಗಿ ಇದನ್ನು ತೆಗೆದುಕೊಳ್ಳೋ ಹಾಗೆಲ್ಲ ಸೊ ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಮಾಡಬೇಕಾಗತ್ತೆ. ಮತ್ತು ಇನ್ನು ಒಂದು ಸಲ ಇನ್ ಕೇಸು ಓಪನ್ ಮಾಡಿರ್ತಾರಲ್ಲ ಸೀಲ್, ಸೊ ಇನ್ ಕೇಸ್ ನೀವು ಈ ತೆಗೆದುಕೊಳ್ಳೋಕೆ ಮುಂಚೆಗೆ ಸೀಲ್ ಓಪನ್ ಇದ್ದರೆ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಬಾರ್ದು. ಮತ್ತು ಒಂದು ಓಪನ್ ಮಾಡಿದ್ಕೊಳ್ಳಿ ಇದು ಚೆನ್ನಾಗಿದೆ ಅಂದರೆ ಓಪನ್ ಮಾಡೋಕ್ಕೂ ಮತ್ತು ಅದು ಯೂಸ್ ಮಾಡಲಿಕ್ಕೆ ಸೊ ಟೈಟಾಗಿ ಈ ಒಂದು ಕ್ಯಾಪನ್ನು ನೀವು ಅದನ್ನು ಸೊ ಹಾಕಬೇಕಾಗತ್ತೆ. ಸೊ ಈ ಒಂದು ಮೆಡಿಸಿನ್ದ ಇನ್ಫಾರ್ಮೇಷನ್ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.